ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಲ್ಲಿಗೆ ಮಿತ್ರರಿಗೂ ನಮಸ್ಕಾರ. ನನ್ನ ಇವತ್ತಿನ ವಿಡಿಯೋದಲ್ಲಿ ನನ್ನದೊಂದು ಮೇಯ್ನ್ ಕಂಟೆಂಟ್ ಅಂತ ಹೇಳಿದರೆ, ಹರಳು ಹಿಂಡಿಯನ್ನು ಹಾಕಿದರೆ ಹುಳ ಬರುತ್ತಾ ಅಂತ ಒಬ್ಬರು ಕೇಳಿದರು. ಅದಕ್ಕೋಸ್ಕರ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದರೆ ಅವರಿಗೆ ಅಷ್ಟು ಅರ್ಥ ಆಗೋದಿಲ್ಲ, ಹಾಗಾಗಿ ವಿಡಿಯೋನೇ ಮಾಡಿ ಹಾಕ್ತಾ ಇದ್ದೇನೆ. ಕಮೆಂಟ್ ಮಾಡಿದರೆ ಅರ್ಥ ಆಗೋದಿಲ್ಲ ಅಂತ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ಮಣ್ಣಿನ ಮೇಲ್ಪದರದಲ್ಲಿ ಯಾವುದೇ ಫರ್ಟಿಲೈಸರ್ ಕೊಟ್ಟಾಗ ಖಂಡಿತವಾಗಿ ಹುಳಗಳು ಬರುತ್ತೆ. ಹಾಗಾಗಿ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಮಾಡಬೇಕಂತ ತೋರಿಸಿದ್ದೇನೆ. ಹಾಗೂ ನನ್ನ ಮಲ್ಲಿಗೆ ಗಿಡವನ್ನು ಹೇಗೆ ನಾನು ನೀಟಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತೇನೆ ಅಂತ ಹೇಳಿದರೆ, ನೋಡಿ ನಾನು ಎಲ್ಲ ಗುಡಿಸಿ ಕ್ಲೀನ್ ಮಾಡಿದ್ದೇನೆ. ಒಂದು ಚಿಕ್ಕ ಗಿಡನೂ ಸಹ ಇಟ್ಟಿಲ್ಲ, ಎಲ್ಲ ಕಿತ್ತು ತೆಗೆದಿದ್ದೇನೆ. ಆ್ಯಕ್ಚುಲಿ ಇಲ್ಲಿ ತುಂಬ ಹುಲ್ಲುಗಳಿತ್ತು ಸ್ಟಾರ್ಟಿಂಗಲ್ಲಿ. ಇದು ಮೊದಲಿದ ಜಾಗ ನೋಡಿದರೆ ನೀವು ಖಂಡಿತ ಈ ಜಾಗವೇ ಅಲ್ಲ ಅಂತ ಹೇಳ್ತೀರಾ, ಅಷ್ಟು ಕ್ಲೀನಾಗಿ ಬಂದಿದೆ ಇವಾಗ. ಅಷ್ಟು ಹುಲ್ಲುಗಳು, ಮತ್ತು ಅದೊಂದು ಮುಟ್ಟಿದರೆ ಮುನಿ ಅಂತ ಒಂದು ಗಿಡ ಇರ್ತದೆ, ಅದು ಎಲ್ಲಿ ನೋಡಿದರೂ ಅದೇ ಇತ್ತು. ಬಟ್ ಅದನ್ನೆಲ್ಲ ಕೈಯಿಂದ ಕಿತ್ತು ತೆಗೆದಿದ್ದೇನೆ, ಬುಡ ಸಮೇತ ಕಿತ್ತು ತೆಗೆದಿದ್ದೇನೆ ನಾನು. ಹಾಗಾಗಿ ನಿನ್ನೆ ನಾನು ನಿಮಗೆ ಹೇಳಿದೆ ಕಂಚಲ ಗಿಡವನ್ನು ತೆಗಿತೇನೆ ಹೇಳಿದೆ. ನೋಡಿ ತೆಗೆದಿದ್ದೇನೆ, ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ. ಇವಾಗ ನನ್ನ ಮಲ್ಲಿಗೆ ಗಿಡಕ್ಕೆ ಸ್ವಲ್ಪ ಗಾಳಿ ಕೂಡ ಬರುತ್ತೆ, ಒಳ್ಳೆ ಆರಾಮಾಗಿ ಕೂಡ ಇರ್ತದೆ, ಯಾವುದೇ ಚಿಂತೆ ಇಲ್ಲದೆ. ಈ ಗೆಣಸಿನ ಬಳ್ಳಿ ಕೂಡ ನಾನು ಸ್ವಲ್ಪ ತೆಗಿತೇನೆ, ಗೆಣಸೆಲ್ಲ ಕಿತ್ತಿದ್ದೇನೆ. ಬಳ್ಳಿ ಬುಡವನ್ನು ನಾನು ಕೀಳಬೇಕು, ಆದರೆ ಕಿತ್ತರೆ ಈಗ ಸಾಯ್ತದೆ. ನಾಳೆ ಸ್ವಲ್ಪ ನೆಟ್ಬಿಟ್ಟು ಮತ್ತೆ ಕಿತ್ತು ಬಿಸಾಡ್ತೇನೆ, ಹಾಗಾಗಿ ಇಟ್ಟಿದ್ದೇನೆ. ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು, ಇನ್ನೂ ಕ್ಲೀನ್ ಆಗಲಿಲ್ಲ. ಕ್ಲೀನ್ ಮಾಡಿದರೆ ಮಾತ್ರ ಒಳ್ಳೆಯದಾಗ್ತದೆ, ಇಲ್ಲಾಂದರೆ ನೋಡಲಿಕ್ಕೆ ಅಸಹ್ಯವಾಗಿ ಕಾಣ್ತದೆ. ನನಗೆ ಅರ್ಧ ಮಾತ್ರ ಕ್ಲೀನ್ ಆಗಿದೆ, ಇನ್ನು ಫುಲ್ ಕ್ಲೀನ್ ಆಗಲಿಲ್ಲ. ನಾನಿವಾಗ ಹಿಂಡಿಯನ್ನು ಹೇಗೆ ಹಾಕ್ಬೋದು, ಹರಳಿಂಡಿಯನ್ನು ಹೇಗೆ ಹಾಕ್ಬೋದು ಅಂತ ನಿಮಗೆ ತೋರಿಸ್ತೇನೆ. ಅದಕ್ಕಿಂತ ಮೊದಲೇ ಇನ್ನೊಂದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡಿ, ನಮ್ಮ ಮಲ್ಲಿಗೆ ಗಿಡಕ್ಕೆ ನಾವು ಇವತ್ತೊಂದು ಫುಡ್ ಕೊಡ್ತೇವೆ, ನಾಳೆ ಒಂದು ಫುಡ್ ಕೊಡ್ತೇವೆ, ಹಾಗೆ ಕೊಡಲಿಕ್ಕೆ ಹೋಗಬೇಡಿ. ನೀವು ಕೊಡ್ತಾ ಇರೋ ಫುಡ್ಡಿಗೆ ಇನ್ನೊಂದು ಆ್ಯಡ್ ಬೇಕಾದ್ರೂ ಮಾಡಿ, ಹಾಗೆ ಇನ್ನೊಂದು ಕೊಡಲಿಕ್ಕೆ ಹೋಗಬೇಡಿ, ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕೂ ಸಹ ಒಂದು ಫುಡ್ಡು ಇಂಥದ್ದೇ ಬೇಕಾ, ಹಾರ್ಮೋನ್ ನಮಗೆ ಹೇಗೆ ಹಾರ್ಮೋನ್ ಚೇಂಜ್ ಆಗುತ್ತೆ ಹಾಗೆ ಅದಕ್ಕೂ ಸಹ ಚೇಂಜ್ ಆಗುತ್ತೆ, ಅದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ತಗೊಳ್ಳುತ್ತೆ. ಹಾಗಾಗಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ನೀವು ಇವಾಗ ಹರಳಿಂಡಿ ಕೊಡ್ತಾ ಇದ್ದರೆ ಹರಳಿ ಹಿಂಡಿ ಜೊತೆಗೆ ನಿಮಗೆ ಶೇಂಗಾ ಹಿಂಡಿ ಹಾಕಬೇಕು, ಅದು ಬೇಡ ಅಂತ ಹೇಳಿದರೆ ಅದ್ರ ಜೊತೆಗೆ ಮಿಕ್ಸ್ ಮಾಡಿ. ಯಾಕಂತೇಳಿ ಸಡನ್ಲಿ ಚೇಂಜ್ ಮಾಡಿದಾಗ ಅದು ಹಾರ್ಮೋನ್ ಚೇಂಜ್ ಆಗಿ ಸ್ವಲ್ಪ ನಮಗೆ ಇಳುವರಿ ಕಡಿಮೆ ಕೊಡುವ ಚಾನ್ಸಸ್ ಇರ್ತದೆ. ಹಾಗಾಗಿ ಮತ್ತು ಇನ್ನೊಂದು ಏನು ಹೇಳಬೇಕಂತ ಹೇಳಿದರೆ, ನೀವು ಈ ವರ್ಷದಲ್ಲಿ ನೀವು ಯಾವ ಫುಡ್ ಹಾಕ್ತೀರಿ ಅನ್ನೋದಾದರೆ, ನೀವು ಹೋದ ವರ್ಷ ಯಾವ ರೀತಿ ಅದಕ್ಕೆ ಫುಡ್ ಹಾಕಿದ್ದೀರಿ ಅಂತ ನೋಡಬೇಕು. ಈ ಹೋದ ವರ್ಷ ಚೆನ್ನಾಗಿದೆ, ಈ ವರ್ಷ ಚೆನ್ನಾಗಿಲ್ಲ ನನ್ನ ಗಿಡ ಅಂತ ಹೇಳೋದಾದರೆ, ಹೋದ ವರ್ಷ ಯಾವ ರೀತಿ ಫುಡ್ ಹಾಕಿದ್ರಿ, ಈ ವರ್ಷ ಯಾವ ರೀತಿ ಫುಡ್ ಹಾಕಿದ್ರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದರೆ, ನೀವು ಹೋದ ವರ್ಷ ಕೊಟ್ಟಿರೋ ಫುಡ್ಡನ್ನು ಈ ವರ್ಷ ಕೊಟ್ಟಿಲ್ಲ, ಈ ವರ್ಷ ಬೇರೆಯೇ ಕೊಟ್ಟಿದ್ದೀರಿ ಅಂತ ಆದರೆ ಅದಕ್ಕೂ ಕೂಡ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ನಿಮ್ಮ ಹೂವಿನ ಗಿಡದಲ್ಲಿ ಇಳುವರಿ ಕಡಿಮೆ ಆಗಿದೆ ಅಂತ, ಹೂವು ಹಣ್ಣು ಯಾವುದೇ ಗಿಡ ಆಗಿರ್ಬೋದು, ಇಳುವರಿ ಕಡಿಮೆ ಆಗಿದೆ ಅಂತ ಅದಕ್ಕೆ ಒಂದು ರೀಸನ್ ಆಗಿರುತ್ತೆ. ಹಾಗಾಗಿ ನೋಡಿ, ನಾನು ಹೇಗೆ ಹಾಕ್ಬೋದು ಹರಳಿಂಡಿಯನ್ನು ಅಂದರೆ ಹುಳ ಬರದಿದ್ದಾಗೆ ಹಾಕೋದಾದರೆ, ಈ ಥರ ಒಂದು ಕೇಕನ್ನು ಹೀಗೆ ಹಾಕಿಬಿಟ್ಟು ಇದರ ಮೇಲೆ ಮಣ್ಣು ಯಾವುದಾದ್ರೂ ಮಣ್ಣಾಗುತ್ತೆ. ನನಗೆ ಮಣ್ಣು ಸ್ವಲ್ಪ ಕಲ್ಲಿತ್ತು, ಹಾಗಾಗಿ ನಾನು ಸುಡುಮಣ್ಣನ್ನು ಈ ಥರ ಹಾಕ್ತಿದ್ದೇನೆ. ಈ ಥರ ಕೇಕನ್ನು ಮುಚ್ಚಬೇಕು, ಫುಲ್ಲು ಮುಚ್ಚಬೇಕು, ಕವರ್ ಆಗಬೇಕು ಕೇಕ್ ಮೇಲೆ ಬರಬಾರ್ದು. ಮೇಲೆ ಬಂದಾಗ ಪುನಃ ಕೀಟಗಳು ಬರ್ತದೆ. ಮೇಲ್ಪದರದಲ್ಲಿ ಯಾವುದೇ ಫರ್ಟಿಲೈಸರ್ ಕೊಡದಿದ್ದರೆ ಖಂಡಿತವಾಗಿ ಹುಳಗಳು ಕಡಿಮೆ ಆಗುತ್ತೆ, ಕೀಟಗಳ ಅಷ್ಟು ಅಭಾವ ಇರುವುದಿಲ್ಲ. ನಾವು ಮೇಲ್ಪದರದಲ್ಲಿ ಯಾವುದೇ ಫರ್ಟಿಲೈಸರ್ ಕೊಟ್ಟಾಗ ಖಂಡಿತವಾಗಿ ಕೀಟಗಳು ಬರುವ ಸಾಧ್ಯತೆ ಇರ್ತದೆ. ಹಾಗಾಗಿ ನಾನು ನಿಮಗೆ ಹೇಳ್ತಿದ್ದೇನೆ. ನೋಡಿ, ಇದೊಂದು ಮೆಥಡ್ ಆದರೆ ಇನ್ನೊಂದು ಮೆಥಡನ್ನು ನಾನು ನಿಮಗೆ ತೋರಿಸ್ತಿದ್ದೇನೆ ಯಾವ ಥರ ಅಂತೇಳಿ. ಈ ಥರ ನೆನೆಸಿಟ್ಟಿರೋ ಕೇಕ್ ಇದು ನೋಡಿ, ಇದು ಹರಳಿಂಡಿ ಅಲ್ಲ, ನಾನು ಹರಳಿಂಡಿ ಹಾಕೇ ಇಲ್ಲ. ಇಲ್ಲಿ ಫರ್ಟಿಲೈಸರ್ ಶಾಪಲ್ಲಿ ಸಿಗಲಿಲ್ಲ, ನಾನು ಕೇಳಿದೆ ಸಿಗಲಿಲ್ಲ. ಹಾಗಾಗಿ ನಾನು ಇದು ಎರಡೇ ಕೇಕ್ ಹಾಕಿರೋದು, ಒಂದು ಶೇಂಗಾ ಹಿಂಡಿದು ಮತ್ತು ಇನ್ನೊಂದು ಕಹಿಬೇವಿನ ಹಿಂಡಿ ಇದು. ಆಮೇಲೆ ಹೀಗೆ ಹಾಕ್ತೇನೆ, ಮಣ್ಣಿನ ಮೇಲೆ ಹಾಕ್ತೇನೆ, ಹೀಗೆ ಬುಡಕ್ಕೆ ಹೀಗೆ ಹಾಕ್ತೇನೆ ಸುತ್ತ. ಹೀಗೆ ಹಾಕಿದರೆ ಹುಳಗಳು ಬರುವ ಚಾನ್ಸಸ್ ಕಡಿಮೆ ಇರ್ತದೆ. ಅಂದರೆ ಇದಕ್ಕಾಗಿಯೇ ಬರುವ ಹುಳಗಳಿಗೆ ಅಷ್ಟು ಅನುಕೂಲ ಆಗೋದಿಲ್ಲ. ಯಾಕಂತ ಹೇಳಿದರೆ ಇದು ಮಣ್ಣಿನ ಒಳಪದರದಲ್ಲಿರೋದ್ರಿಂದ ಅಷ್ಟು ಟೆನ್ಷನ್ ಇರೋದಿಲ್ಲ ನಮಗೆ. ಯಾವುದೇ ಒಂದು ನಾವು ನೀರಾಗಿ ಕೊಟ್ಟಾಗ ಅದು ಖಂಡಿತವಾಗಿ ಬರ್ತದೆ.
ನೀರು ಆಗಿ ಕೊಡೋದು ತುಂಬ ಒಳ್ಳೆಯದು, ಜ್ಯೂಸ್ ಥರ ಕೊಡೋದು ತುಂಬ ಒಳ್ಳೆಯದು. ಎಲ್ಲ ಮಣ್ಣಿಗೂ ಬೇರಿಗೆ ಇಮ್ಮಿಡಿಯೇಟ್ಲಿ ಎಳ್ಕೊಳ್ಳುತ್ತೆ ಅದು. ಈ ಥರ ಮಾಡಿದಾಗ ಸ್ವಲ್ಪ ಸ್ಲೋ ಆಗುತ್ತೆ. ಹಾಗಾಗಿ ಆ ಥರ ಕೊಟ್ಟರೆ ತುಂಬ ಒಳ್ಳೆಯದಂತ ಹೇಳ್ತೇನೆ ನಾನು. ಆದರೆ ಅದು ಹುಳಗಳು ತುಂಬ ಬರ್ತದೆ. ವಿಂಟರ್ ಸೀಸನಲ್ಲಿ ನೀವು ಹೀಗೆ ಮಾಡಿದರೂ ಒಳ್ಳೆಯದಂತ ನಾನು ಹೇಳ್ಕೊಳ್ತೇನೆ. ನೋಡಿ, ನಾನು ಫುಲ್ ಕವರ್ ಆಗುವ ಹಾಗೆ ನಾನು ಮುಚ್ತೇನೆ. ಹಾಗೂ ನನಗೆ ಇನ್ನೊಬ್ಬರು ಕಮೆಂಟ್ ಮಾಡಿದರು, ತುಂಬ ಒಳ್ಳೆಯದಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಿ ಅಂಥೇಳಿ. ಅದಕ್ಕೆ ನನ್ನ ತುಂಬ ಧನ್ಯವಾದ ನಿಮಗೆ ಹೇಳ್ತೇನೆ. ಯಾಕಂತ ಹೇಳಿದರೆ ನಿಮ್ಮ ಕಮೆಂಟ್ ನಮಗೆ ತುಂಬ ಹೆಲ್ಪ್ ಆಗ್ತದೆ. ಯಾಕಂತ ಹೇಳಿದರೆ ನಿಮ್ಮ ವಿಶ್ ಕೂಡ ಒಳ್ಳೆ ವಿಷ್ ಆದಾಗ ಅದನ್ನು ನಾವು ತುಂಬ ಖುಷಿಯಲ್ಲಿ ಎಕ್ಸೆಪ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ನಿಮಗೆ ನಿಮ್ಮದು ಮಲ್ಲಿಗೆ ಗಿಡ ಉಂಟಾ ಅಥವಾ ನೀವು ಹೀಗೆ ಕೇರ್ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ನೀವು ಹೀಗೆ ಕೇರ್ ಮಾಡ್ತೀರೇನೋ, ಅದಕ್ಕೆ ನಿಮಗೆ ಗೊತ್ತಾಯಿತು ತುಂಬ ಒಳ್ಳೆಯದು ಐಡಿಯಾ ಅಂಥೇಳಿ. ಹಾಗಾಗಿ ನಿಮಗೆ ಸಹ ಒಳ್ಳೆಯದಾಗಲಿ, ನಿಮ್ಮದು ಹಾಗೆ ನಿಮ್ಮ ಮಲ್ಲಿಗೆನೂ ಸಹ ಒಳ್ಳೆಯದು ಬರಲಿ, ನಿಮಗೆ ಸಹ ಒಳ್ಳೆ ಇನ್ಕಮ್ ಬರಲಿ ಅಂತ ನಾನು ವಿಶ್ ಮಾಡ್ತೇನೆ. ಹಾಗಾಗಿ ನನಗೆ ತುಂಬ ಖುಷಿಯಾಯಿತು ಅದು ವಿಶ್ ನೋಡಿ. ಮತ್ತು ಪ್ರತಿಯೊಬ್ಬರಿಗೂ ಸಹ ಏನು ನಮಗೆ ಕನ್ಫ್ಯೂಸ್ ಇದೆ ಅದನ್ನು ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ವಿಡಿಯೋ ಮಾಡಲಿಕ್ಕೆ ಕಂಟೆಂಟ್ ಆಗುತ್ತೆ. ಯಾಕಂತ ಹೇಳಿದರೆ ಸುಮ್ಮನೆ ಒಂದು ವಿಡಿಯೋ ಮಾಡಲಿಕ್ಕೆ ನನಗೆ ಅಷ್ಟು ಇಂಟ್ರೆಸ್ಟ್ ಬರೋದಿಲ್ಲ. ನೀವು ನನಗೆ ಒಂದು ಇದು ಮಾಡಿದಾಗ, ಕಮೆಂಟ್ ಮಾಡಿದಾಗ ನನಗೆ ತುಂಬ ಹೆಲ್ಪ್ ಆಗ್ತದೆ ವಿಡಿಯೋ ಮಾಡಲಿಕ್ಕೆ. ಹಾಗಾಗಿ ನೋಡಿ, ನನ್ನ ಎಲ್ಲ ಮಲ್ಲಿಗೆ ಗಿಡದಲ್ಲಿರೋ ಹೂವನ್ನು ನಾನು ತೆಗಿತೇನೆ, ಬಿಡುವುದಿಲ್ಲ. ಬಿಟ್ಟಾಗ ಅದು ಹುಳ ಬರುವ ಸಾಧ್ಯತೆ ಇರ್ತದೆ. ನನಗೆ ಕಟ್ಟಲಿಕ್ಕೆ ಟೈಮ್ ಇಲ್ಲ ಅಂದರೂ ಪರವಾಗಿಲ್ಲ, ನಾನು ಕಿತ್ತು ಹಾಗೆ ಇಡ್ತೇನೆ. ಕಟ್ಟಲಿಕ್ಕೆ ಟೈಮ್ ಇದ್ದರೆ ರಾತ್ರಿ ಕಟ್ತೇನೆ, ಇಲ್ಲಾಂದರೆ ಬೆಳಗ್ಗೆ ಬಿಸಾಡ್ತೇನೆ ಹೂವನ್ನು. ನೋಡಿ, ಹಾಗೂ ನನ್ನ ಎಲ್ಲ ವ್ಯೂವರ್ಸ್ಗೂ ನಾನು ಕೇಳೋದು, ನೀವು ಹಾಗೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ. ನನ್ನ ಎಲ್ಲ ವಿಡಿಯೋವನ್ನು ನೀವು ನೋಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು, ಬಾಯ್.